ಹಾಯ್ ಗೈಸ್, ವೆಲ್ಕಮ್ ಟು ಕಲ್ಟ್ ಸಿನಿಮಾ ಚಾನಲ್. ಪೆದ್ದಿ ಟ್ರೈಲರ್ನ ಈಗ ತಾನೇ ನೋಡಿದೆ, ಹೇಗಿದೆ ಅಂತ ತಿಳಿಸ್ತೀನಿ. ಈ ಟ್ರೈಲರ್ ನೋಡಿದಾಗ ನಂಗನ್ಸಿದ ಪ್ರಕಾರ ಕತೆ ಹೇಗಿರ್ಬೋದು ಅಂದರೆ, ಪೆದ್ದಿ ಒಬ್ಬ ಕ್ರಿಕೆಟ್ ಪ್ಲೇಯರ್ ಮತ್ತು ರೆಸಲರ್. ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಅಂದರೆ ಪೆದ್ದಿ ಅನ್ನೋ ಹಾಗೆ ಅವನು ತನ್ನ ಊರಲ್ಲಿ ಹೆಸರನ್ನ ಸಂಪಾದಿಸಿರ್ತಾನೆ. ಆದರೆ ತನ್ನ ಊರಿಗೆ ಏನೋ ಒಂದು ತೊಂದರೆ ಬರುತ್ತೆ, ಆಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತಾನೆ ಅನ್ನೋದೇ ಈ ಒಂದು ಸಿನಿಮಾದ ಕತೆ. ಮುಖ್ಯವಾಗಿ ಈ ಒಂದು ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಇಂಟರ್ನ್ಯಾಷನಲಲ್ಲಿ ಕುಸ್ತಿನ ಆಡಿ ತನ್ನ ಊರನ್ನ ಉಳಿಸ್ಕೋತಾನೆ ಅಂತ ಅನಿಸುತ್ತೆ. ಈ ಟ್ರೈಲರ್ ನೋಡಿದಾಗ ಹಾಗೆ ಅನಿಸುತ್ತೆ. ಆದರೂ ತುಂಬ ಟ್ವಿಸ್ಟು ಮತ್ತು ಲೇಯರ್ಸು ಈ ಒಂದು ಸಿನಿಮಾದ ಕಥೆಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ನಾರ್ಮಲಾಗಿ ಅಂತೂ ಸಿನಿಮಾ ಸ್ಟೋರಿ ಇರಲ್ಲ. ಟ್ರೈಲರ್ ನೋಡಿದಾಗ ಜಸ್ಟ್ ಹಾಗೆ ಅನಿಸುತ್ತೋ. ಮತ್ತು ಟ್ರೈಲರಲ್ಲಿ AR ರೆಹಮಾನ್ ಅವರ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಶಿವಣ್ಣ ಅವರ ಗೌರ್ ನಾಯ್ಡು ಅನ್ನೋ ಕ್ಯಾರೆಕ್ಟ್ರು ಕುಸ್ತಿನ ಕಲಿಸ್ಕೊಡೋ ಒಬ್ಬ ಗುರು ಆಗಿ ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ರಾಮ್ ಚರಣ್ ಅವ್ರಿಗೆ ಅಂದರೆ ಪೆದ್ದಿ ಕ್ಯಾರೆಕ್ಟರ್ಗೆ ಕುಸ್ತಿನ ಇವರೇ ಕಲಿಸ್ಕೊಡ್ತಾರೆ ಅಂತ ಅನಿಸುತ್ತೆ. ರೀಸೆಂಟಾಗಿ ಬಿಟ್ಟಿರೋ ಗ್ಲಿಮ್ಸ್ಗಳಲ್ಲಿ ಅದೇ ರೀತಿ ತೋರಿಸಿದ್ದಾರೆ. ಮತ್ತು ಈ ಒಂದು ಟ್ರೈಲರಲ್ಲಿ ನೋಡಿದಾಗ ಫ್ರೇಮ್ಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ವಿಜುವಲ್ ಟ್ರೀಟ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಈ ಟ್ರೈಲರ್ ನೋಡಿದಾಗ ಈ ಸಿನಿಮಾ ರಾಮ್ ಚರಣ್ ಅವರಿಗೆ ಕಂಬ್ಯಾಕ್ ಆಗುತ್ತೆ. ಯಾಕೆಂದರೆ ಈ ಹಿಂದೆ ಬಂದಂತಹ ಗೇಮ್ ಚೇಂಜರ್ ಅನ್ನೋ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಫ್ಲಾಪ್ ಆಗಿತ್ತು. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ಬಿಟ್ಟು ಕಥೆಯಲ್ಲಿ ಅಷ್ಟೊಂದು ದಮ್ಮಿರಲಿಲ್ಲ. ಸೊ ಹಾಗಾಗಿ ಆ ಒಂದು ಸಿನಿಮಾ ರಾಮ್ ಚರಣ್ ಅವರ ಕೆರಿಯರಲ್ಲಿ ತುಂಬ ದೊಡ್ಡ ಲಾಸ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಪೆದ್ದಿ ಸಿನಿಮಾದ ಮೇಲೆ ತುಂಬಾ ನಿರೀಕ್ಷೆಗಳಿವೆ. ಹಾಗಾಗಿ ಈ ಟ್ರೈಲರ್ ನೋಡಿದಾಗ ಆ ನಿರೀಕ್ಷೆಗಳನ್ನ ಮುಟ್ಟುತ್ತೆ ಅನಿಸುತ್ತೆ. ಯಾಕೆಂದರೆ ಹೊಸ ರೀತಿಯಲ್ಲಿ ಸ್ಟೋರಿನ ಹೇಳಕ್ಕೆ ಹೊರಟಿದ್ದಾರೆ. ಕತೆ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ಮತ್ತು ಡಿಫ್ರೆಂಟ್ ಟೈಪು ಗೆಟಪ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪೆದ್ದಿ ಸಿನಿಮಾ ರಾಮ್ ಚರಣ್ ಅವರಿಗೆ ಕಂಬ್ಯಾಕ್ ಆಗುತ್ತೆ ಅಂತ ಅನಿಸುತ್ತೆ. ಮುಖ್ಯವಾಗಿ ಇದರಲ್ಲಿ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿವೆ. ಮುಖ್ಯವಾಗಿ ಚಿಕ್ರಿ ಅನ್ನೋ ಒಂದು ಸಾಂಗು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು. ಹಾಗಾಗಿ ಈ ಒಂದು ಟ್ರೈಲರಲ್ಲಿ ಒಂದು ಊರನ್ನ ಯಾವ ರೀತಿ ರೆಪ್ರೆಸೆಂಟೇಟ್ ಮಾಡ್ತಾನೆ ಪೆದ್ದಿ ಅವನ ಒಂದು ಆಟದ ಮೂಲಕ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಟ್ರೈಲರಲ್ಲೇ ಹೇಳಿರೋ ಹಾಗೆ ಎಲ್ಲ ಹುಡುಗರಿಗೂ ಪೆದ್ದಿನೇ ಗೊತ್ತಿರ್ತಾನೆ. ಅಂದರೆ ಎಲ್ಲ ಆಟಗಳಲ್ಲೂ ಸಹ ಪೆದ್ದಿನೇ ಮುಖ್ಯವಾಗಿರ್ತಾನೆ. ಹಾಗಾಗಿ ಆ ಒಂದು ಆಟನೇ ಇಟ್ಕೊಂಡು ತನ್ನ ಊರನ್ನ ಯಾವ ರೀತಿ ಕಾಪಾಡ್ತಾನೆ ಅನ್ನೋದೇ ಈ ಒಂದು ಸಿನಿಮಾದ ಕೋರ್ ಪಾಯಿಂಟ್ ಆಗಿರುತ್ತೆ. ಅದರಲ್ಲಿ ತುಂಬ ಟ್ವಿಸ್ಟ್ಗಳಿರುತ್ತೆ. ವಿಲನ್ ಕ್ಯಾರೆಕ್ಟರ್ ಯಾವ ರೀತಿ ಎದುರಾಗ್ತಾನೆ, ಈ ರೀತಿ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಮುಖ್ಯವಾಗಿ ಡೈರೆಕ್ಟರ್ ಆಗಿರೋಂಥ ಬುಚ್ಚಿಬಾಬು ಅವರು ಉಪ್ಪೇನ್ ಅನ್ನೋ ಸಿನಿಮಾ ಆದ ನಂತರ ಈ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಅದರಲ್ಲಿ ಬೇರೆ ರೀತಿಯ ಕ್ಯಾರೆಕ್ಟರ್ಸು ಮತ್ತು ಟ್ವಿಸ್ಟ್ ಕೂಡ ಇದ್ವು. ಹಾಗಾಗಿ ಈ ಸಿನಿಮಾದಲ್ಲೂ ಸಹ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಿದ್ದಾರೆ. ಮುಖ್ಯವಾಗಿ ಹಲವಾರು ರೀತಿಯ ನಮ್ಮ ಶಿವಣ್ಣ ಆಗಿರ್ಬೋದು ಕನ್ನಡದಿಂದ, ಬೇರೆ ಬೇರೆ ಆ್ಯಕ್ಟ್ರಸ್ಸು ಸಹ ಇದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ವಿತ್ ವಿಲೇಜ್ ಬ್ಯಾಕ್ಡ್ರಾಪ್ ಕಥೆನ ಈ ಸಾರಿ ಹೇಳೋಕ್ಕೆ ಹೊರಟಿದ್ದಾರೆ. ಈ ಒಂದು ಸಿನಿಮಾ ಇದೇ ಜೂನ್ 4ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಸೊ ಇಷ್ಟಾಗಿತ್ತು ಈ ಒಂದು ಪೆದ್ದಿ ಸಿನಿಮಾದ ಟ್ರೈಲರ್ ರಿವ್ಯೂ. ನಿಮ್ಗೆ ಹೇಗೆ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟಾಗಿತ್ತು. ಥ್ಯಾಂಕ್ ಯು ಸೋ ಮಚ್.